ಕಡೆ ತೋರಿಸಿ. ಎಷ್ಟು ವರ್ಷ ಆಯ್ತು ಶುರುವಾಗಿ? ಇದು ಸ್ವಲ್ಪ ಜಡೆ ಮೇಲೆ ಮಾಡಿ. ಅದು ಬಣ್ಣ ಹಚ್ಕೊಂತಿದ್ವಿ ಸರ್. ಆ ಬಣ್ಣ ಸೋರಿಯಾಸಿಸ್ ಅಂತ ಕರಿತೀವಿ, ಆಯ್ತಾ? ಸೋರಿಯಾಸಿಸ್ ಸಮಸ್ಯೆ ಇದು. ಕಾಲ್ ಮಂಡಿ ತೋರಿಸು. ಮಂಡಿ ಚರ್ಮ ಜಲ್ದಿ ಸುಲ್ಕೊಳತ್ತೆ, ಹೊಸ ಚರ್ಮ ಬರಕ್ ಪ್ರಯತ್ನ ಪಡ್ತಿರತ್ತಾ. ಅರ್ಜೆಂಟಲ್ಲಿ ಏನಾಗುತ್ತೆ, ಜಾಸ್ತಿ ಚರ್ಮ ಬಿಚ್ಕೊಂತ ಹೋಗ್ಬಿಡುತ್ತೆ, ಪಟ 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 ಪಟ. ಅದಕ್ಕೆ ನಾವು ಸೋರಿಯಾಸಿಸ್ ಕಾಯಿಲೆ ಅಂತ ಹೇಳ್ತೀವಿ. ಒಬ್ಬರಿಂದ ಒಬ್ರಿಗೆ ಹರಡಲ್ಲ ಇದು. ಏನಪ್ಪಾ ಪುಡಿ 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 ಉದುರತ್ತೆ, ಹಿಂಗ್ ಮಾಡ್ಕೊಂಡು ಹಿಂಗ್ ನೋಡಲ್ಲ, ಕಾಣ್ತಲ್ಲ ಕೂದಲಲ್ಲಿ ಕಾಣ್ತಲ್ಲ, ಅದು ಹೊಟ್ಟು ಭಾರಿ ಹೊಟ್ಟು ಬಿಡ್ಕೊಳತ್ತೆ. ಇದು ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ನಮ್ದೇ ಆದಂತ ಒಂದು ಮಿಲಿಟರಿ ಸಿಸ್ಟಮ್ ಇರುತ್ತೆ ಶರೀರದಲ್ಲಿ. ಅದು ದೇಹದ ರಕ್ಷಣೆ ಮಾಡ್ತಿರುತ್ತೆ. ಆ ರಕ್ಷಣೆ ಮಾಡೋದು ಏನು ಮಿಲಿಟರಿ ಸಿಸ್ಟಮ್ ಮೆಕ್ಯಾನಿಸಮ್ ಇರುತ್ತೆ, ಅದು ಜಾಸ್ತಿ ಆಗುತ್ತೆ, ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಆಗುತ್ತೆ. ಆಗ್ಬಿಟ್ಟು ಈ ಸಮಸ್ಯೆ ಸೋರಿಯಾಸಿಸ್ ಅಂತ ಸಮಸ್ಯೆ ಬರುತ್ತೆ. ಭಯ ಪಡೋದು ಬೇಡ ಆಯ್ತಾ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾತ್ರೆ, ಔಷಧಿ, ಆಯಿಂಟ್ಮೆಂಟು, ಎಣ್ಣೆ ಎಲ್ಲ ಕೊಡ್ತಾ ಹೋಗ್ತೀವಿ. ಅದು ಕರೆಕ್ಟಾಗಿ ಬರಬೇಕು, ಸರಿಯಾಗಿ ಬಂದು ಟ್ರೀಟ್ಮೆಂಟ್ ತಗೋಬೇಕು. ತಲೆಗೆ ಬಣ್ಣ ಹಚ್ಚಂಗಿಲ್ಲ, ಬಣ್ಣ ಹಚ್ಚಿ ಜೋರಾಗುತ್ತೆ. ಬಣ್ಣ ಹಚ್ಚಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಆಮೇಲೆ ಮಾನಸಿಕವಾಗಿ ಟೆನ್ಷನ್ ಮಾಡ್ಕೊಂಡ್ರು ಸೋರಿಯಾಸಿಸ್ ಜಾಸ್ತಿ ಆಗುತ್ತೆ, ಗೊತ್ತಾಯ್ತಾ? ಮನ್ಸಿಗೆ ಬೇಜಾರ್ ಮಾಡ್ಕೊಳೋದು, ಟೆನ್ಷನ್ ಮಾಡ್ಕೊಳೋದು, ಅಳೋದು, ಸಿಟ್ಟು ಮಾಡ್ಕೊಳೋದು ಮಾಡಿದ್ರು ಕೂಡ ಸೋರಿಯಾಸಿಸ್ ಜಾಸ್ತಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಮನಸ್ಸು ದೇಹಕ್ಕೆ ಭಾರಿ ಹತ್ರ. ಮನ್ಸಲ್ಲಿ ಕಿರಿಕಿರಿ ಆಯ್ತು, ಮೆದ್ಲೊಳಗಿರೋಂಥ ರಾಸಾಯನಿಕ ದ್ರವ್ಯ ಇರುತ್ತೆ, ಕೆಮಿಕಲ್ ಇರುತ್ತೆ, ಎಕ್ದಮ್ ಜೋರ್ ಮಾಡುತ್ತೆ ಸೋರಿಯಾಸಿಸ್.